ಪಾಂಡವರ ವನಿತೆಯಾಲೋಚಿಸಿದಳು ಖಳ ಬಿಡಲಿಲ್ಲ ಆ ಖಳ ಬಿಡಲಿಲ್ಲ ಏನು ತನ್ನದಿ ಭಕ್ತಿಯೂ ಏನೋ ತಲತಿ ಭಕ್ತಿಯಂ ತಪನನು ಭಜಿಸಿದಳು ನಿರುಪಮ ಸ್ತುತ್ಯದಿಂದ ಕೃಷ್ಣ ಕೃಷ್ಣ ನಿರುಪಮ ಸ್ತುತ್ಯದಿಂದ ಸ್ತೌತ್ಯದಿಂದ ಭಜಿಸಿದಳು ತಪನನು ಭಜಿಸಿದಳು ಹರಿ ಕೇಶವ ಅಚ್ಯುತ ಎನ್ನುತ್ತ ನಿರುಪಮ ಭಕ್ತಿಯಿಂದ ಭಕ್ತಿ ಭಾವನೆಯನ್ನು ತುಯಿಸಿದಳು ತಪನಾ ಎಂತಹ ಸ್ಥಿತಿ ಬಂದು ಹೋಯಿತು ಈ ದ್ರೌಪದಿಗೆ ಎನ್ನುವುದನ್ನೊಮ್ಮೆ ನೋಡು ಕೃಷ್ಣ. ನಾನು ದ್ರೌಪದಿ ಆಗಿರುತ್ತಿದ್ದರೆ ನನ್ನ ನೆರಳು ಬೀಳುವಲ್ಲಿಯೂ ನಿಲ್ಲುವಂಥ ಅರ್ಹತೆ ಈ ಸುದೇಶ್ನೆಗಿಲ್ಲ. ಅಂತವಳು ಇವತ್ತು ನನ್ನ ಕುತ್ತಿಗೆ ಕೈಯಿಕ್ಕಿ ದೂಡಿ ಬಿಟ್ಟಳು ಕೃಷ್ಣ. ಈ ಅವಮಾನವನ್ನೆಂತೂ ನಾನು ಸಹಿಸಿಕೊಳ್ಳಲಿ? ಯಾವ ಪುಣ್ಯಾತ್ಮಳಾದಂಥ ಕುಂತಿದೇವಿಯ ಪಾದ ಸೇವೆಯನ್ನು ಮಾಡಿಕೊಂಡು ಧನ್ಯತೆಯನ್ನು ಅನುಭವಿಸುತ್ತಿದ್ದೆ. ಅಂತಹ ನನಗಿಂತಲೂ ನಿಕೃಷ್ಟಳಾದಂಥ ಈ ಸುದೇಶ್ನೆಯ ಸೇವೆ ಮಾಡುವ ಸ್ಥಿತಿ ಬಂತು. ಆದರೂ ಒಪ್ಪಿಕೊಂಡೆ. ಯಾಕಂದರೆ ಬದುಕನ್ನು ಅರ್ಥ ಮಾಡಿಕೊಳ್ಳಬೇಕಾದದ್ದು ಜ್ಞಾತದಲ್ಲ, ಬದುಕು ಅರ್ಥವಾಗುವುದು ಅಜ್ಞಾತದಲ್ಲಿ. ಒಪ್ಪಿದೆ. ಆದರೆ ಸಾಕು ಕೃಷ್ಣ, ಆಡಿದ ಮಾತಿಲ್ಲದ ಕುಡುಕರ ಮನೆಯ ಸಹವಾಸ ಸಾಕು ಸ್ವಾಮಿಯೇ, ಸಾಕು ಸಾಕು. ಎಂಥ ಸ್ಥಿತಿ ಬಂದು ಹೋಯಿತು ಈ ಕುಡುಕರ ಮನೆಯನ್ನು ಸೇರಿ. ಯಾವ ಕೈಗಳಿಂದ ಅಕ್ಷಯ ಪಾತ್ರೆಯನ್ನು ನಾನು ಹಿಡಿದಿದ್ದೇನೋ, ರಾಜಸೂಯಾದ್ವರದಲ್ಲಿ ಋಷಿ ಮುನಿಗಳು ಸೇರಿರುವಂಥ ಸಭಾ ಮಂಟಪಕ್ಕೆ ಚಿನ್ನದ ಪಾತ್ರೆಯಲ್ಲಿ ಯಾವ ಪುರೋಡಾಶ ಚರುವನ್ನು ಈ ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದೇನೋ, ಅದೇ ಕೈಯಲ್ಲಿ ಈ ಹೊತ್ತಿಗೂ ಹಿಡಿದಿದ್ದೇನೆ ಬಂಗಾರದ ಪಾತ್ರೆ. ಆದರೆ ಇದು ಹೆಂಡದ ಮಡಿಕೆ, ಹೆಂಡದ ಮಡಿಕೆ. ಸಾಕು ಸ್ವಾಮಿ, ನಾನೇನು ಮಾಡಲಿ? ಏಕಾಂಗಿಯಾಗಿ ನಾನು ಅಲ್ಲಿಗೆ ಹೋದೆಂತಾದ್ರೆ ನನ್ನ ಮಾನ ಕಳೆಯುತ್ತಾನೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಹೋಗದೆ ಉಳಿಯುವಂತಿಲ್ಲ. ಯಾರು ನನ್ನನ್ನು ಕಾಪಾಡುವವರಿದ್ದಾರೆ? ನೀನೇ ಅಲ್ವೇ ಕೃಷ್ಣ. ಆದರೆ ಆ ಹೊತ್ತು ಸಭಾ ಮಂಟಪದಲ್ಲಿ ನನ್ನ ವಸ್ತ್ರಾಪಹಾರದ ಸಂದರ್ಭ ಪರಿಪರಿಯಲ್ಲಿ ನಿನ್ನನ್ನು ಸ್ತುತಿಸಿದ್ದೆ, ನಿನಗೆ ಶರಣಾಗಿದ್ದೆ. ನನ್ನನ್ನು ಕಾಪಾಡಿದೆಯಲ್ಲ ಅಕ್ಷಯ ವಸನವನ್ನು ಇತ್ತು. ಈಗಲೂ ನೀನೇ ಕಾಪಾಡಬೇಕಾಗಿದೆ. ಆದರೆ ಏನು ಮಾಡೋಣ? ಇಲ್ಲಿ ಸ್ತುತಿಸುವುದಕ್ಕೆ ಇಲ್ಲಿ ಅವಕಾಶವಿದೆ. ಅಜ್ಞಾತದಲ್ಲಿದ್ದೇವೆ, ಅದಕ್ಕೂ ನನಗೆ ಅವಕಾಶವಿಲ್ಲ.
ಏನು ಮಾಡಲಿ, ಯಾರಲ್ಲಿ ನನ್ನ ಮೊರೆ ಇಡಲಿ? ಅದು ಕಾಣಿಸುತ್ತಿದ್ದಾನೆ ಸೂರ್ಯದೇವನು, ಕರ್ಮಸಾಕ್ಷಿಯು. ಹೇ ಕರ್ಮಸಾಕ್ಷಿಯಾಗಿರುವಂಥ ದಿವಾಕರ, ಇದೋ ನಿನಗೆ ಕೈ ಮುಗಿಯುತ್ತಿದ್ದೇನೆ. ನೀನು ನಮಸ್ಕಾರ ಪ್ರಿಯನಂತೆ, ಕ್ಷಿಪ್ರ ಫಲಕಾರಿಯಂತೆ ನಿನಗೆ ಬಾರಿ ಬಾರಿಗೆ ನಮಸ್ಕರಿಸುತ್ತೇನೆ ಸ್ವಾಮಿ. ನೀನೇ ಕೊಟ್ಟಂಥ ಅಕ್ಷಯ ಪಾತ್ರೆಯಿಂದ ಸಾವಿರಾರು ಜನರಿಗೆ, ಬ್ರಾಹ್ಮಣರಿಗೆ ಊಟವನ್ನಿಕ್ಕಿ ಸಂತೃಪ್ತಿಯನ್ನು ಪಡಿಸಿದ್ದೇನೆ. ನಿನ್ನ ಪ್ರಸಾದವನ್ನು ಉಂಡಂಥ ಮಗು ನಾನು. ನನ್ನನ್ನು ನೀನೇ ಅಲ್ವೇ ರಕ್ಷಣೆ ಮಾಡಬೇಕಾದವನು. ಜಗಕ್ಕೆ ನೀನೊಂದು ಕಣ್ಣಾಗಿರುವೆ, ಮೇಣೆರಡು ಪಥದಲ್ಲಿ ಸಂಚರಿಸುವೆ, ಮೂರು ಮೂರ್ತಿಗಳ ಸಾಕಾರ ರೂಪನಾಗಿರುವೆ. 4 ವೇದಗಳು ನಿನ್ನೊಡಲಂಗಿಹುದು, 5 ಅಂಗಗಳಲ್ಲಿ ವರ್ತಿಸುವೆ, 6 ಋತುಗಳಾಗಿ ಪರಿವರ್ತಿಸುವೆ, 7 ಅಶ್ವಗಳನ್ನು ಕೊಂಡೇಳುವೆ, 8 ದಿಕ್ಪಾಲಕರಿಗೆ ತೇಜೋರೂಪನಾಗಿರುವೆ, 9 ಗ್ರಹಗಳಲ್ಲಿ ಪ್ರಾಮುಖ್ಯನಾಗಿರುವೆ, ದಶ ದಿಕ್ಕುಗಳ ತೊಳಗಿಸಿ ಬೆಳಗಿಸುತ್ತಾ ಶತಪತ್ರ ಮಿತ್ರನಾಗಿ 1000 ಕಿರಣದಿಂದೆಸೆಯುತ್ತ 1,00,000 ಯೋಜನದಲ್ಲಿ ಸಂಚರಿಸುವ ಹೇ ಸೂರ್ಯನಾರಾಯಣ, ನನ್ನನ್ನು ಕಾಪಾಡು ಸ್ವಾಮಿ, ನನ್ನನ್ನು ಕಾಪಾಡು, ಕಾಪಾಡು, ಕಾಪಾಡು. ಈ ನನ್ನವಳ ನುತಿಗೊಂಡೋರ್ವ ದೂತನು ವಿನಯದಿಯು ಕರೆದೈವರಸಿಯು ಸಲಗೆಂದು ಕಳುಗಿದಾಗ ಭಾಮಾಮಣಿಯೇ ಮರದ ಗಿಣಿಯೇ ಬಾರೆ ಮಧುರಾತ್ಮ ಒದದ ನೆಲನದು ಬಲಿ ಮದನ ಮಧುರಾತ್ಮ ಮೊದದ ಎನ್ನಸುವ ನೀ ಚದುರ ಬಲವಾಗಿ ಬದುಕಿಸಿ ತನುವ ಚದುರ ಬೆಂಬಲವಾಗಿ ಬದುಕಿಸು ಬದುಕಿಸು ಎನ್ನ ಬದುಕಿಸು ಬದುಕಿಸಿ ತನುವ ಉಪ್ಪರಿಗೆ ಮೇಲ್ಭಾಗದಲ್ಲಿ ನಿಂತು ನೋಡ್ತಾ ಇದ್ದೆ. ಬೀದಿಯಲ್ಲಿ ಬರುತ್ತಿರುವಂತಹ ನೀನನ್ನು ಕಂಡಾಗ ಯಾವ ಸುಕೃತದ ಫಲವೋ, ಯಾವ ಜನ್ಮದ ಪುಣ್ಯ ವಿಶೇಷವೋ ನನ್ನ ಕೈಗೆ ಸೇರಿದಂತಹ ಪೂರ್ಣ ಫಲ ಸ್ವರೂಪ. ಬಾರೇ ಭಾಮಾಮಣಿ, ಮುತ್ತಿನ ರಗಿಣಿ, ಕಾಮನ ಕೈಗೆ ಕಪ್ಪಿಲ್ಲಿರೋ ಹಾಗೆ ನಿನ್ನ ದೇಹದ ಒಂದೊಂದು ಅವಯವಗಳನ್ನು ವರ್ಣಿಸುವುದಕ್ಕೆ ಹೋದರೆ ದಿನಗಟ್ಟಲೆ ವರ್ಣಿಸಬೇಕಾದೀತು. ಸೌಂದರ್ಯದ ನಿಧಿಯಾದಂತಹ ನಿನ್ನನ್ನು ಒಮ್ಮೆ ನನ್ನವಳಾಗಿಸಬೇಕು, ಸಾಯುತ್ತಿರುವಂತಹ ನನ್ನ ದೇಹವನ್ನು ಉಳಿಸಬೇಕು, ನನ್ನ ಬದುಕು ಬರಡಾದದ್ದನ್ನು ಹಸನಾಗಿಸಬೇಕು ಎನ್ನುವ ಭಾವದಿಂದಲೇ ಬಂದು ನಿಂತವ. ಯಾಕೆ ದುಗುಡ ದುಮ್ಮಾನದಿಂದ ದೂರ ನಿಂತಿರುವೆ? ಬಾರೆ ಎಲೆಗೆ ಎಲುವ ಬಾಂಧಗೆ ಬಾಯ ಹುಳವಪ್ಪುದೇ ಮಾತು ಪಾಪಿ ಸಲುಗೆ ನಿನಗೆ ಪರಲನೆಯರುಳಿತು ಮರಣ ಬೇಕೆಂಬಾಸೆ ಇರೆ ಶೂಲದಲ್ಲಿ ಬಿದ್ದು ಹರಣವನ್ನು ಕೊಡು ಎಮಗೆ ಬಲ್ಲದೆ ಗಳಹದಿರು. ನಿನಗೆ ಅವತ್ತೇ ಹೇಳಿದ್ದೇನೆ, ಆದ್ರೂ ಈ ನಿನ್ನ ಹೊಲಸು ಮಾತುಗಳನ್ನು, ನಿನ್ನ ಅಂತ ಈ ಕೆಟ್ಟ ಸ್ವಭಾವವನ್ನು ನೀನು ಬಿಡುತ್ತಿಲ್ಲ ತಾನೆ. ಹೇಗೆ ಬಿಡುವುದು? ಜೀವ ಇದ್ರೆ ಅದು ಬರ್ತದೆ. ನಿನಗೆಲ್ಲ ಮರಣ ಇಷ್ಟವಾಗಿದೆ ಕಾಣುತ್ತದೆ. ಬಿಡೆ, ನಿನಗೆ ಸಾಯುವುದು ಇಷ್ಟ ಅಂತ
ಹಾಗಿದ್ದರೆ ಈ ರೀತಿಯಲ್ಲಿ ಯಾಕೆ ಉಪಟಳವನ್ನ ನೀಡುತ್ತಿ ಕಿರುಕುಳವನ್ನ ನೀಡುತ್ತಾ ಇದ್ದಿ? ನನ್ನ ಹಣೆಯಲ್ಲಿ ಬರ್ತದ್ದು ನಿನ್ನ ಅಪ್ಪ. ನೋಡಲ್ಲಿ, ಪಾಪಿಗಳನ್ನು ನರಕಕ್ಕೆ ಕಳಿಸುವುದಕ್ಕೋಸ್ಕರವಾಗಿ ಊರ ಹೊರವಲಯದಲ್ಲಿ ಶೂಲವನ್ನು ಇಟ್ಟಿದ್ದಾರೆ. ಹೋಗಿ ಅದರ ಮೇಲಾದ್ರೂ ಬಿದ್ದು ಸಾಯಬಾರದೆ ನೀನು. ಸಲುಗೆಯ ಮಾತುಗಳನ್ನು ಆಡಬೇಡ. ಬಾಬಾ, ನಿನ್ನಲ್ಲಿ ಸರಸವಾಡುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿರುವುದು. ನಿನ್ನ ಅಕ್ಕನಿಗೆ ತಲೆನೋವಂತೆ ನನಗೆ ಅರ್ಥ ಆಯಿತು. ಅವಳಿಗೆ ತಲೆನೋವು, ನಿನಗೆ ತಲೆಯೇ ಸರಿಯಿಲ್ಲದ ಹಾಗೆ ವರ್ತಿಸುತ್ತಿ ಅಂತ. ಒಟ್ಟು ನಿಮ್ಮ ಮನೆತನದವರಿಗೆ ತಲೆ ಹಾಳಾಗಿದೆ ಎಂದು ಸ್ಪಷ್ಟವಾಯಿತು. ಅದಕ್ಕೆ ನೀನು ಮದ್ದು ಕೊಡು, ನಮಗೆ ಸೌಖ್ಯ ಇಲ್ಲ. ಅವಳಿಗೆ ಕುಡಿದು ಮತ್ತೆ ಇರುವುದಕ್ಕೆ ಮಧು ಬೇಕಂತೆ. ಅವಳಿಗೆ ಮಧು ಕೊಂಡೋಗು, ನನಗೆ ಸ್ವಲ್ಪ ಮಧು ಕೊಡು. ಅದಕ್ಕೋಸ್ಕರವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಕೆಟ್ಟ ಮಾತುಗಳನ್ನು ಆಡಿದರೆ ಜಾಗ್ರತೆ, ಪಾತಕಿಯಾಗಿ ಸಾಯಬೇಡ. ಮಧುವನ್ನು ಕೊಂಡು ಹೋಗುತ್ತೇನೆ. ಬರುವುದಿಲ್ಲ, ದಾರಿ ಬಿಡು ನೀನು. ಮಧುವನ್ನು ಕೂಡ ನಾನು ಹೊರಡುತ್ತೇನೆ. ನನ್ನ ವಶವರ್ತಿನಿ ಆಗುವುದಿಲ್ಲ. ಸುಮ್ಮನೆ ಕೆರಳಿಸಿ ಕೇಳಿದ್ದನ್ನು ಕೊಡುವುದಿಲ್ಲ. ಕೈ ಮುಗಿಯುತ್ತೇನೆ. ಕೀಚಕ ಬಿಟ್ಟು ಬಿಡು ನನ್ನನ್ನು. ಕಾಲು ಹಿಡಿದರೂ ಬಿಡುವುದಿಲ್ಲ, ಕೈ ಮುಗಿಯುವುದೇನು? ಯಾಕೆ ಕೀಚಕ ನನ್ನ ಪೀಡಿಸುವೆ ನೀನು? ಇದೋ ನಿನಗೆ ಕೈ ಮುಗಿಯುತ್ತೇನೆ. ದಮ್ಮಯ್ಯ, ನನ್ನನ್ನು ಬಿಟ್ಟು ಬಿಡು. ಕೀಚಕ, ನನ್ನನ್ನು ಬಿಟ್ಟು ಬಿಡು. ಬೇಡ ಕೀಚಕ, ಬೇಡ, ಬೇಡ. ದಮ್ಮಯ್ಯ, ಬೇಡ ಕೀಚಕ, ನನ್ನನ್ನು ಬಿಟ್ಟು ಜೀವ ಹೋದ್ರೂ ನನಗೆ ಗೊತ್ತಾಗ್ಲಿಕ್ಕಿಲ್ಲ. ಕೀಚಕ, ದಮ್ಮಯ್ಯ, ಬೇಡ. ಬಿಟ್ಟು ಬಿಡು ನನ್ನನ್ನು. ನಿನ್ನ ಕಾಲಿಗೆ ಬೀಳುತ್ತೇನೆ ಕೀಚಕ, ದಮ್ಮಯ್ಯ. ನನಗೆ ಹೊಡೆದದ್ಯಾ? ನನ್ನ ಜನ್ಮದಲ್ಲಿ ಇವತ್ತೇ ಗೊತ್ತಾದ್ದು ನಮಗೂ ಕೆಲವು ಸಲ ಬೀಳ್ತದೆ ಅಂತ. ನಾವು ಕೊಟ್ಟದ್ದು ಬಿಟ್ಟರೆ ಇಷ್ಟರ ತನಕ ತಿಂದು ಅಭ್ಯಾಸ ಇಲ್ಲದೆ ಇದ್ದವ್ರು ನಾವು. ವಾಪ್ಪ, ಯುದ್ಧ ಪೆಟ್ಟು. ಅದು ಸೊಂಟಕ್ಕೆ ಹುಟ್ಟಿದ್ದಾನೆ, ಜಾಗ ನೋಡಿ ಹುಟ್ಟಿದ್ದಾನೆ. ನಾನು ಅವಳ ಸೊಂಟಕ್ಕೆ ಮೆಟ್ಟಿದ್ದಕ್ಕೆ ನನಗೆ ಸೊಂಟಕ್ಕೆ ಹೊಡೆದದ್ದ. ಹೀಗಿರ್ಬೋದು. ನನಗೆ ಹೆಣ್ಣು ಬೇಕು ಅಂತ ಆಗ್ತಾ ಉಂಟಲ್ಲ. 1 ತಿಂಗಳಿಗೆ ಒಂದು ಮದ್ದು ಕೊಡುವ ಅಂತ ಕೊಟ್ಟದ್ದ ಅಂತ. ಇನ್ನು 1 ತಿಂಗಳಿಗೆ ಹೆಣ್ಣಿನ ಸುದ್ದಿಯೇ ಬೇಡ. ಯಾರು ಹೊಡೆದದ್ದು ಅಂತ. ಬಹುಶಃ ಇವಳು ಚೆನ್ನಾಗಿ ಮಾಡಿದ್ದಾಳೆ ಅಂತ ಹೊಡಿಲಿಕ್ಕೆ. ನನಗೆ ಗೊತ್ತಿದ್ದವ ಮಗ ಯಾರಾದರೂ ಆಗಬೇಕು. ಅವನನ್ನು ಅಸ್ಥಿಪಂಜರ ಮಾಡಿ ನಾನು. ಸೊಂಟ ಮುರಿಯುತ್ತಾ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಮಹಾರಾಯರೇ. ಕೈ ಕೊಡುವವರು ಯಾರೂ ಇಲ್ಲ. ಗೊತ್ತಿದ್ದವರಿಗೆ ಗೊತ್ತುಂಟಲ್ಲ, ಗೊತ್ತಿಲ್ಲದವರಲ್ಲಿ ಹೇಳಬೇಡಿ. ಶಿವನೇ ಶಿವನೇ ಇನ್ಯಾರಿಗೆಂದೆನು ನಾನು ಖಳನು ಪತ್ರವನ್ನು ಖಳನು ಪತ್ರವನ್ನು ಶಿವನೇ ಇನ್ಯಾರಿಗೆಂದೆ ನಾನು ಸುಮ್ಮನೆ ಕಂಡನಿವರೆಲ್ಲ ಆದ್ದರಿಂದ ಮನೆಗೆ ಕಳಬೋದನಲ್ಲ
ಯಾರಿಗೆಂಬೆ ನಾನು ಶಿವನೇ ಕೀಚಕ ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಿರುವಾಗ ನಿರ್ಜನವಾದಂತಹ ಸ್ಥಳಕ್ಕೆ ನಾನು ಓಡಿದರೆ ನನ್ನ ಬೆನ್ನು ಹಿಡಿದುಕೊಂಡು ಬಂದು ನನ್ನನ್ನು ಕೆಡಿಸಿಯಾನು ಎನ್ನುವ ಕಾರಣಕ್ಕೋಸ್ಕರವಾಗಿ ತುಂಬಿರುವಂತಹ ಸಭೆಗೆ ನಾನು ಬಂದಿರುವುದು. ಈ ಸಭೆಯಲ್ಲಿದ್ದವರಾದರೂ ನನ್ನನ್ನು ರಕ್ಷಿಸುತ್ತಾರೆ ಎನ್ನುವ ಭರವಸೆ ನನಗೆ. ಬಂದರೆ ಈ ಸಭೆಯಲ್ಲೆಲ್ಲರೂ ಕಾಣುತ್ತಿರುವಂತೆ ನನ್ನನ್ನು